ನಮಸ್ತೆ ಸ್ನೇಹಿತರೆ, ಶುಭ ಸಂಜೆ. ಒಮ್ಮೆ ಒಂದು ಊರಲ್ಲಿ ಒಬ್ಬರು ದಂಪತಿಗಳು ವಾಸವಾಗಿರ್ತಾರೆ. ಅವರ ಪಕ್ಕದ ಮನೆ ಖಾಲಿಯಾಗಿರ್ತದೆ. ಹಾಗೆಯೇ ಒಂದು ದಿವಸ ಆ ಪಕ್ಕದ ಮನೆಗೆ ಒಬ್ಬಳು ಹೆಂಗಸು ಬಾಡಿಗೆಗೆ ಅಂತ ಬರ್ತಾಳೆ. ಅವಳು ಪ್ರತಿನಿತ್ಯ ತನ್ನ ಬಟ್ಟೆಗಳನ್ನು ತೊಳೆದು ಒಣಗಲಿಕ್ಕೆ ಹಾಕ್ತಾ ಇರ್ತಾಳೆ. ಹಾಗೆ ಒಂದು ದಿವಸ ಈ ಮನೆಯ ಹೆಂಗಸು ಅವಳು ಒಣಗಲಿಕ್ಕೆ ಹಾಕುವ ಬಟ್ಟೆಗಳನ್ನೆಲ್ಲ ನೋಡ್ತಾಳೆ. ಆಗ ಅವಳಿಗೆ ಬೇಸರ ಆಗ್ತದೆ. ಅವಳು ಆಲೋಚನೆ ಮಾಡ್ತಾಳೆ, ಯಾಕೆ ಈ ಹೆಂಗಸು ಈ ಥರ ಬಟ್ಟೆ ತೊಳಿತಾ ಇದ್ದಾಳೆ, ಅಂದರೆ ಬಟ್ಟೆಗಳೆಲ್ಲ ಗಲೀಜಾಗಿವೆ, ಇವಳಿಗೆ ಸ್ವಚ್ಛವಾಗಿ ತೊಳಿಲಿಕ್ಕೆ ಗೊತ್ತಿಲ್ವೇನೋ ಅಂತ ಆಲೋಚನೆ ಮಾಡ್ತಾಳೆ. ಹಾಗೆಯೇ ಅದನ್ನು ಯಾರಲ್ಲಿಯಾದರೂ ಹೇಳಬೇಕು ಅಂತ ಅನಿಸ್ತದೆ. ಆದರೆ ಆ ದಿವಸ ಅವಳಿಗೆ ಯಾರೂ ಸಿಗುವುದಿಲ್ಲ. ಮರುದಿವಸ ನೋಡುವಾಗ ಕೂಡ ಅದೇ ರೀತಿ ಗಲೀಜಾದ ಬಟ್ಟೆಗಳೇ ಇವಳಿಗೆ ಕಾಣ್ತದೆ. ಆ ದಿವಸ ಮನೆಯಲ್ಲಿ ತನ್ನ ಗಂಡ ಇದ್ದ ಅಂತ ಹೇಳಿ ಗಂಡನನ್ನು ಕರೆದು ತೋರಿಸ್ತಾಳೆ. ನೋಡಿ, ಆ ಹೆಂಗಸು ಪ್ರತಿನಿತ್ಯ ಬಟ್ಟೆಗಳನ್ನು ತೊಳೆದು ಒಣಗಲಿಕ್ಕೆ ಹಾಕ್ತಾಳೆ, ಆದರೆ ಅದು ಯಾವುದು ಕೂಡ ಸ್ವಚ್ಛವಾಗಿರುವುದಿಲ್ಲ. ಯಾಕೆ ಅವಳಿಗೆ ಸ್ವಚ್ಛವಾಗಿ ಬಟ್ಟೆ ತೊಳಿಲಿಕ್ಕೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಆಗ ಗಂಡ ಸುಮ್ಮನೆ ಇರ್ತಾನೆ, ಎಂತ ಒಂದು ಮಾತಾಡೋದಿಲ್ಲ. ಹಾಗೆಯೇ ಅವನು ಒಂದು ಬಟ್ಟೆಯನ್ನು ಒಳಗೆ ತೆಗೆದುಕೊಂಡು ಹೋಗಿ ಅದನ್ನು ಒದ್ದೆ ಮಾಡಿ ತರ್ತಾನೆ. ಹಾಗೂ ತನ್ನ ಹೆಂಡತಿ ನೋಡ್ತಾ ಇದ್ದ ಗಾಜಿನ ಕಿಟಕಿಯನ್ನು ಚೆನ್ನಾಗಿ ಒರೆಸ್ತಾನೆ. ಆಮೇಲೆ ಹೆಂಡತಿಗೆ ಹೇಳ್ತಾನೆ, ಈಗ ನೋಡು ಅಂತ. ಆಗ ಹೆಂಡತಿ ನೋಡ್ತಾಳೆ. ನೋಡುವಾಗ ಹೆಂಡತಿಗೆ ಆಶ್ಚರ್ಯ ಆಗ್ತದೆ. ಆಗ ಅವಳ ಆಲೋಚನೆ ಮಾಡ್ತಾಳೆ ಅಂತಂದರೆ, ಆ ಹೆಂಗಸು ತೊಳೆದು ಹಾಕಿದ ಬಟ್ಟೆಯಲ್ಲಿರುವ ಕೊಳಕಲ್ಲ ತನಗೆ ಕಾಣ್ತಾ ಇದ್ದದ್ದು, ನಾನು ನೋಡುವ ಗಾಜಿನ ಕಿಟಕಿಯಲ್ಲೇ ಇದ್ದ ಕೊಳಕು ಅಂತ. ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ, ಏನಂದರೆ ನಮ್ಮ ಮನಸ್ಸು ಕೂಡ ಹಾಗೆ. ನಾವು ಮನಸ್ಸಿನಲ್ಲಿ ಕೊಳಕನ್ನು ತುಂಬಿಸಿಕೊಂಡು ಉಳಿದವರನ್ನು ನೋಡಿದರೆ ನಮಗೆ ಅವರು ಕೂಡ ಕೊಳಕಾಗಿ ಕಾಣ್ತಾರೆ. ಅದಕ್ಕೆ ನಾವು ನಮ್ಮ ಮನಸ್ಸಿನ ಗಾಜನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸ್ತಾ ಇರಬೇಕು. ಇದರಿಂದ ನಮಗೂ ಒಳ್ಳೆಯದು, ಜಗತ್ತಿನಲ್ಲಿರುವ ಉಳಿದವರಿಗೂ ಸಹ ಒಳ್ಳೆಯದು. ಒತ್ತಡ ಮುಕ್ತವಾಗಿ ನಮಗೆ ಜೀವನವನ್ನು ಕೂಡ ಸಾಗಿಸ್ಬೋದು.